Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the after. ಅಮ್ಮ ನೀನು ಪೆಂಗ್ವಿನ್ ತೋರಿಸು. ನಿಂದು ಆನೆ ತೋರಿಸ್ಪಪ್ಪ, ನಿಂದು ಆನೆ ತೋರಿಸ್ಪ. ಎಲ್ಲೈತಿ ನಿನ್ನ ಆನೆ? ನಿನ್ನ ಆನೆನಾ ಇದು? ನಿನ್ನ ಆನೆನಾ? ಪಪ್ಪಿ ಕೊಡು ಆನೆಗೆ. ಆನೆ ಪಪ್ಪಿ ಕೊಡು. ಇದು ಕ್ಯೂಟ್ ಐತೆ, ಇದು ತುಂಬಾ ಕ್ಯೂಟ್ ಐತೆ. ಇದು ನಿನ್ ತರನೇ ಮುದ್ದೋಗೈತೆ. ಆನೆ ನೋಡ್ಬೇಕಾ? ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ವೆಡ್ಡಿಂಗ್ ಗಿಫ್ಟ್ಸ್ ಮತ್ತು ನನ್ನ ವೆಡ್ಡಿಂಗ್ಗೆ ನಾನು ಹೆಣಿಸಿರುವಂತಹ ಹೆಣಿಕೆ ವಸ್ತುಗಳ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ನಿಮ್ಮ ಜೊತೆ ಶೇರ್ನು ಕೂಡ ಮಾಡ್ತೀನಿ. ಎಲ್ಲ ತುಂಬ ಮೆಮೊರೀಸ್ ಅಂತ ಹೇಳ್ಬೋದು. 6 ಇಯರ್ಸ್ ಆಯಿತು ನಮ್ಮ ಮದುವೆ ಆಗಿಬಿಟ್ಟು. ಅಂದರೆ ಏಪ್ರಿಲ್ 27ಗೆ 6 ಇಯರ್ ಕಂಪ್ಲೀಟ್ ಆಗಿ 7 ಇಯರ್ಗೆ ಬಿತ್ತು. ಇನ್ನೂ ಕೂಡ ಮೊನ್ನೆ ಮದುವೆ ಆಗಿರೋ ಫೀಲೇ ಆ ಥರನೇ ಇದೆ. ಇನ್ನೂ 6 ವರ್ಷ ಆಯಿತು ಅನ್ನೋ ಹಾಗೇ ಆಗ್ತಾಯಿಲ್ಲ ನಮಗೆ. ನೋಡ್ಬಹುದು ಈ ರೀತಿಯಾದ ಗಿಫ್ಟ್ಸ್ಗಳಂತೂ ತುಂಬ ಜಾಸ್ತಿಯಾಗಿ ಬಂದಿದೆ. ಒಂದಿಷ್ಟು ಕುಂಟೋಜಿಯಲ್ಲಿ ಇದ್ದಾವೆ, ಒಂದಿಷ್ಟು ತುಮಕೂರಲ್ಲಿದ್ದಾವೆ, ಒಂದಿಷ್ಟು ಈ ಮನೆಯಲ್ಲಿ ಕೊಳ್ಳೂರು ಮನೆಯಲ್ಲಿ ಕೂಡ ಇದ್ದಾವೆ. ಈ ಥರ ಪೇಂಟಿಂಗ್ಸ್ನು ಕೂಡ ಜಾಸ್ತಿ ಜನ ಗಿಫ್ಟ್ ಮಾಡಿದ್ರು. ಇನ್ನೂ ಒಂದು 4-5 ಗಿಫ್ಟ್ನ ನಾವು ಓಪನ್ನೇ ಮಾಡಿಲ್ಲ. ಓಪನ್ ಮಾಡಿಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೀವಿ, ಎಲ್ಲೂ ಹಾಕೇ ಇಲ್ಲ. ನಾವು ಹಾಗೆ ಇಟ್ಟಿದ್ದೀವಿ. ನೋಡಿ ತೋರಿಸ್ತಾ ಇದ್ದೀನಿ. ಗಿಫ್ಟ್ಸ್ನೆಲ್ಲ ಆಲ್ಮೋಸ್ಟ್ ಜಾಸ್ತಿ ತುಂಬ ಬಂದುಬಿಟ್ಟಿತ್ತು. ಈ ಥರ ಎಲ್ಲ ಯಾರ್ಯಾರು ಕೇಳ್ತಾರೋ ಅವ್ರಿಗೆಲ್ಲ ಕೊಟ್ಬಿಟ್ವಿ. ಅಂದರೆ ಜಾಸ್ತಿ ಹಾಕಿದ್ರೂ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ. ಎಷ್ಟು ಬೇಕು ನಮಗೆ ಅಷ್ಟನ್ನ ಮಾತ್ರ ಇಟ್ಕೊಂಡಿದ್ವಿ. ನೋಡ್ಬೋದು ಈ ರೀತಿಯಾದ ರಾಧಾಕೃಷ್ಣ ಫೋಟೋ ಕೂಡ ಒಂದು ಬಂದಿತ್ತು. ಒಂದಲ್ಲ ತುಂಬಾ ಬಂದಿತ್ತು. ಸೇಮ್ ಇರೋದನ್ನ ಸ್ವಲ್ಪ ಎಲ್ಲರಿಗೂ ಕೊಟ್ಬಿಟ್ಟಿದ್ವಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ವಿ ನಾವು. ಈ ಥರ ಇದು ದೊಡ್ಡ ಫ್ರೇಮ್ ಇದೆ. ಇದು ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ನಮ್ಮ ಮನೆಗೆ. ನೋಡ್ತಾ ಇದ್ದೀರಲ್ವಾ, ಇದೇ ಫ್ರೇಮ್ ಅಷ್ಟು ದೊಡ್ಡದಾಗಿದೆ ಇದು. ಇವರು ನಮ್ಮ ಮಾವ ಅವರು ನೋಡಿ, ನಮ್ಮ ಹಸ್ಬೆಂಡ್ ಅವ್ರ ಅಪ್ಪಾರು. ಇವರು 2 ವರ್ಷ ಆಯಿತು ತೀರ್ಕೊಂಡ್ಬಿಟ್ಟು. ನೋಡಬಹುದು ಇಲ್ಲಿ ಕೂಡ ಇಟ್ಟಿದ್ದೀವಿ. ಇದು ಹೆಣ್ಸಿರೋದೆ. ಇದೆಲ್ಲ ಬಾತ್ಕೋಳಿ ಕಾಣ್ತಾ ಇದೆ ಅಲ್ವಾ, ಇದನ್ನು ಕೈಯಲ್ಲೇ ಹೆಣ್ಸಿರೋದು. ನನ್ನ ಮಗನ ನಿಪ್ಪಲ್ಲು ಕೂಡ ಅಲ್ಲೇ ಇಟ್ಬಿಟ್ಟಿದ್ಲು ನನ್ನ ಮಗಳು. ಇದು ನೋಡಿ, ಅಂದರೆ ತೊಟ್ಲು ಕೊಡ್ತಾರೆ ಮದುವೆಯಲ್ಲಿ. ತೊಟ್ಲು ಇದು ಶಾಸ್ತ್ರಕ್ಕೋಸ್ಕರನೇ ಕೊಡೋದು. ಅಂದರೆ ಮದುವೆ ಆದಮೇಲೆ ಬೇಗನೆ ಮಕ್ಕಳಾಗಲಿ ಅಂತ ದೊಡ್ಡವ್ರ ನಂಬಿಕೆ ಇದು. ಅವರು ತೊಟ್ಲು ಅಂತೂ ಕೊಡ್ತಾರೆ ಈ ಥರ ಜೋಕಾಲಿಯಲ್ಲಿ ಇಟ್ಟಾಗ. ಅಂದರೆ ಇದು ನೋಡಿ, ಇದೆಲ್ಲವೂ ಹೆಣಿಸಿರೋದೆ ಇದು. ಅಂದರೆ ಇದನ್ನು ಲೈಟ್ ಹಾಕ್ಬಿಟ್ಟು ಹೆಣಿಸ್ತಾರಲ್ವ, ಹಾಗೆ ಹೆಣಿಸಿರೋದು ಇದು. ನಾವೆಲ್ಲ ದುಡ್ಡು ಕೊಟ್ಟೆ ಹೆಣಿಸಿರೋದು ಮದುವೆಗೆ. ನನಗಂತೂ ಏನು ಹೆಣೆಯೋದಕ್ಕೆ ಬರೋದಿಲ್ಲ. ನಮ್ಮ ಅಮ್ಮನಿಗೂ ಹೆಣೆಯೋದಕ್ಕೆ ಬರೋದಿಲ್ಲ, ನನಗೂ ಹೆಣೆಯೋದಕ್ಕೆ ಬರೋದಿಲ್ಲ. ಅಮ್ಮನಿಗೆ ಹೆಣಿತಾರೆ, ಆದರೆ ಅವ್ರಿಗೆ ಇಷ್ಟೊಂದು ಚೆನ್ನಾಗಿ ಹೆಣೆಯೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲನೂ ನಮ್ಮ ಸೈಡೆಲ್ಲ ಈ ಥರ ಹೆಣಿಕೆ ಸಾಮಾನುಗಳನ್ನು ಕೊಡೋದು ಪದ್ಧತಿ ಅಂತ ಹೇಳ್ಬೋದು. ಅದನ್ನು ಕೊಡಲೇಬೇಕು. ನಮ್ಮ ಮನೆಯಲ್ಲಿ ಅಂದರೆ ಜಾಸ್ತಿ ಹೆಣಿಸಿದ್ವಿ. ಆಲ್ಮೋಸ್ಟ್ ಎಲ್ಲ ಥರನೂ ಒಂದೊಂದೆಲ್ಲ ಹೆಣಿಸ್ಬಿಟ್ಟಿದ್ವಿ. ಇದು ನೋಡಿ, ಕ್ಯೂಟ್ ಆಗಿರೋ ರಾಧಾಕೃಷ್ಣ ಈ ಥರ ಒಂದು ಮೂರ್ತಿನ ಕೊಟ್ಟಿದ್ರು. ನನ್ನ ಫ್ರೆಂಡ್ಸ್ ಕೊಟ್ಟಿದ್ರು ಇದನ್ನು. ಈ ಥರನೂ ಜಾಸ್ತಿ ಬಂದಿತ್ತು. ಚಿಕ್ಕ ಐಟಮ್ಸ್ಗಳೆಲ್ಲ ಬಂದುಬಿಟ್ಟಿತ್ತು. ಆದರೆ ಮನೆಗೆ ತರುವಷ್ಟರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಡ್ಯಾಮೇಜ್ ಆಗಿರೋದನ್ನು ಇಡಬಾರ್ದು ಅಂತ ತೆಗೆದುಬಿಟ್ಟಿವಿ.
ಈ ಥರ ಜಾಸ್ತಿ ಕೊಟ್ಟಿದ್ರು ನನ್ನ ಫ್ರೆಂಡ್ಸ್ ಹತ್ರ. ಈ ಥರ ಗಿಡಗಳಾಗಿರ್ಬೋದು, ಈ ಥರ ಚಿಕ್ಕ ಚಿಕ್ಕ ಶೋ ಪ್ಲ್ಯಾಂಟ್ಗಳಾಗಿರ್ಬೋದು ಎಲ್ಲವನ್ನು ತುಂಬ ಜಾಸ್ತಿ ಕೊಟ್ಬಿಟ್ಟಿದ್ರು. ನೋಡ್ಬೋದು ಈ ಥರ ಎಲ್ಲ ಗಿಫ್ಟ್ಸ್ಗಳು ಬಂದಿದೆ ನನ್ನ ಮದುವೆಯಲ್ಲಿ 6 ವರ್ಷ ಆದಮೇಲೆ ಇವೆಲ್ಲ ನೋಡ್ತಾ ಇದ್ದೀನಿ. ಇದು ನೋಡಿ, ಇದು ಚರಗಿ ಮೇಲೆ ಇಡ್ತೀವಲ್ವ ಪೂಜೆ ಅಂದರೆ ಏನಾದರೂ ಹಬ್ಬ ಅದು ಏನು ಪೂಜೆ ಅದು ಮಾಡ್ತಿದ್ರೆ ಚೆನ್ನಾಗಿ ಕಾಣುತ್ತೆ. ಇದು ತೆಂಗಿನಕಾಯಿ ಥರ ಇಡ್ತಾರೆ, ಅದನ್ನು ಕೂಡ ಕೊಟ್ಟಿದ್ರು ನಮ್ಮ ಮನೆಯಲ್ಲಿ. ಇದು ನೋಡಿ ನಮ್ಮ ಆಂಟಿ ತೊಟ್ಲು, ಇದು ಅವರೆಲ್ಲ ಇಲ್ಲೇ ಇಟ್ಟಿದ್ರು, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಕಟ್ಗೆದು ಇದು ಧರ್ಮಸ್ಥಳಕ್ಕೆ ಹೋಗಿದ್ವಿ ಅಲ್ವಾ, ಧರ್ಮಸ್ಥಳದಲ್ಲಿ ತೊಗೊಂಡಿರೋದು. ಇದನ್ನ ಕಾಲೇ ತೊಟ್ಲು ಇಡಬಾರ್ದು ಅಂತ ಏನೋ ಒಂದು ಹಾಕಿದ್ವಿ, ಗೊಂಬೆನ ಹಾಕಿದ್ವಿ. ನನ್ನ ಮಗಳು ಗೊಂಬೆ ತೊಗೊಂಡು ಆಟ ಆಡ್ತಾ ಇದ್ದಾಳೆ, ಅದಕ್ಕೋಸ್ಕರನೇ ಗೊಂಬೆನೂ ಇಲ್ಲ ಅದರಲ್ಲಿ. ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಇವಾಗ ಎಲ್ಲನೂ ಕ್ಲೀನ್ ಮಾಡಬೇಕು. ಸ್ವಲ್ಪ ನೋಡು ಧೂಳು ಕೂಡ ಆಗಿಬಿಟ್ಟಿತ್ತು ಎಲ್ಲನೂ. ಅಂದರೆ ಒಂದು ವರ್ಷಕ್ಕೆ 5 ರಿಂದ 6 ಟೈಮ್ ಅಷ್ಟೇ ಕ್ಲೀನ್ ಮಾಡಬಹುದು, ಜಾಸ್ತಿಯಾಗಿ ಕ್ಲೀನ್ ಮಾಡೋದಿಲ್ಲ. ನಾವಿದ್ರೇ ಕ್ಲೀನ್ ಮಾಡೋದಕ್ಕಾಗೋದು. ನಮ್ಮ ಅತ್ತೆಗಂತೂ ಇವೆಲ್ಲ ಕ್ಲೀನ್ ಮಾಡೋದು ಇವೆಲ್ಲ ನೋಡ್ಕೊಳ್ಳೋದು ಆಗೋದಿಲ್ಲ. ಇವೆಲ್ಲ ನೋಡಿ ಹೆಣಿಕೆ ಸಾಮಾನುಗಳು, ಇವೆಲ್ಲ ತೋರಿಸ್ತೀನಲ್ವ ಇವಾಗ, ಎಲ್ಲವೂ ಕೂಡ ಹೆಣಿಸಿರೋದು, ಅಂದರೆ ಕೈಯಿಂದಾನೇ ಹೆಣ್ದಿರೋದು ಎಲ್ಲನೂ ಕೂಡ. ಈ ಆನೆ ನೋಡಿ, ಆನೆ ಮೂರ್ತಿನೂ ಕೂಡ ಕೈಯಿಂದಾನೇ ಹೆಣಿಸಿರೋದು. ನನಗೆ ಇದು ಯಾವ ಡಿಸೈನ್ ಅಂತ ಅಷ್ಟೊಂದು ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಎಲ್ಲನೂ ದುಡ್ಡು ಕೊಟ್ಟೆ ಹೆಣಿಸಿರೋದು, ಅಂದರೆ ನಮ್ಮ ಅಕ್ಕನೇ ಹೆಣಿಸಿದ್ರು. ಇದು ನಮ್ಮ ಅಕ್ಕನೇ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಚೆನ್ನಾಗಿ ಹೆಣ್ದು ಕೊಡ್ತಾರಂತೆ. ಅವರೇನೇ ಮದುವೆಗೆಲ್ಲ ಹೆಣಿಸ್ಕೊಂಬಂದಿದ್ರು. ಈ ಥರ 2 ಆನೆಗಳನ್ನು ಹೆಣಿಸಿದ್ದಾರೆ ನೋಡಿ. 2 ಬೇರೆ ಬೇರೆ ಥರ ಡಿಸೈನು, ಅಂದರೆ ಸ್ವಲ್ಪ ಸೇಮೇ ಬರುತ್ತೆ, ಆದರೆ ಕೆಳಗಡೆ ಮೇಲ್ಗಡೆ ಸ್ವಲ್ಪ ಬೇರೆ ಥರ ಡಿಸೈನ್ನ ಮಾಡಿದ್ದಾರೆ. ಈ ಥರ ಸ್ಟೋನ್ನು ಕೂಡ ಹಾಕಿದ್ದಾರೆ. ಈ ಥರ ಒಂಥರ ಏನಂತಾರೆ ಹೂ ಥರ ಡಿಸೈನು ಕೂಡ ಮಾಡಿದ್ದಾರೆ. ನಾನು ಪ್ರಾಪರಾಗಿ ಯಾವ ಡಿಸೈನ್ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ ಅಂತ ಹೇಳ್ಬೋದು. ಇದು ಅಂದರೆ ಬಾಚುಣಿಕೆ ಆ ಥರ ಏನಾದರೂ ಇಟ್ಕೊಳ್ಳಿಕ್ಕೆ ಆ ಥರ ಅದಕ್ಕೋಸ್ಕರ ಹೆಣಿಸಿರೋದು. ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೂ ಹೇಳ್ಬೋದು. ನಮ್ಮ ಅಕ್ಕ ಎಲ್ಲನೂ ಕೂಡ ತಾವೇ ನೋಡಿಬಿಟ್ಟು ಇದೇ ಥರ ಬೇಕು ಅಂತ ಹೆಣಿಸಿದ್ದಾರೆ. ನೋಡ್ಬೋದು ಈ ಥರ ಹೂ ಕುಂಡ ಇರುತ್ತಲ್ವ, ಆ ಥರನಾಗಿ ಇದು ಹೆಣಿಸಿರೋದು. ಕೆಳಗಡೆ ಎಲ್ಲ ಸ್ಟೋನ್ಸ್ನ ಹಾಕ್ಸಿದ್ರು ಬರುತ್ತೆ, ಹಾಕ್ಸ್ಲಿಕ್ಕಂದ್ರೂ ಬರುತ್ತೆ. ಆದರೆ ಹಾಕ್ಸಿದ್ರೆ ಚೆನ್ನಾಗಿ ಕಾಣುತ್ತಲ್ವ. ಈ ಥರ ಹ್ಯಾಂಗಿಂಗ್ ಅದು ಮನೆಯಲ್ಲಿ ಬಿಟ್ಟಿರ್ತಾರಲ್ವ, ಅಲ್ಲೆಲ್ಲ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಅದಕ್ಕೋಸ್ಕರನೇ ಹೆಣಿಸಿರೋದು. ಇದು ನೋಡಿ ಬಾಗಿಲು ಪಡೆದೆ, ಇದನ್ನು ಎಂಬ್ರಾಯ್ಡ್ರಿ ಮಾಡಿಸಿರೋದು. ಇದು ಹೆಣ್ದಿರೋದೆಲ್ಲ, ಕೈಯಿಂದ ಹೆಣ್ದಿರೋದೆಲ್ಲ ಎಂಬ್ರಾಯ್ಡ್ರಿ ಮಾಡಿಸಿರೋದು. ಇದು ಅಂದರೆ ಇದರೊಳಗೂ ರಾಧಾಕೃಷ್ಣನೇ ಮಾಡಿಸಿರೋದು. ಅಂದರೆ ರಾಧಾಕೃಷ್ಣ ಪ್ರೀತಿಗೆ ಸಂಕೇತ ಅಂತ ಹೇಳ್ಬೋದಲ್ವಾ, ಅದಕ್ಕೋಸ್ಕರನೇ ಎಲ್ಲರೂ ವೆಡ್ಡಿಂಗ್ ಗಿಫ್ಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ರಾಧಾಕೃಷ್ಣ ಇರೋದು ಜಾಸ್ತಿಯಾಗಿ ಕೊಡ್ತಾರೆ. ನೋಡಿ ಈ ಥರ ಬಾಗಿಲಿಗೆ ಹಾಕ್ಲಿಕ್ಕೂ ಕೂಡ, ಅಂದರೆ ಬಾಗಿಲು ಪರದೆಗಳನ್ನು ಕೂಡ 2-3 ಥರ ಹೆಣಿಸಿದ್ದೀನಿ ನಾನು. ಇದು ದೊಡ್ಡ ಬಾಗಿಲಿಗೆ ಆಗುವಂತಹ ಬಾಗಿಲು ಪರದೆ ನೋಡಿ, ಈ ಥರ ಹೆಣ್ಕಿನ ಹಾಕ್ಬಿಟ್ಟು ಹೆಣೆದಿದ್ದಾರೆ. ಇದೆಲ್ಲ ಕೈಯಲ್ಲೇ ಹೆಣ್ದಿರೋದು. ಇದು 1 ದಿನ 2 ದಿನದಲ್ಲಿ ಆಗೋದಿಲ್ಲ, ಒಂದು 15 ಡೇಸ್ ಆದರೂ ತೊಗೊಳ್ತಾರೆ. ಅಂದರೆ ಡೈಲಿ ಅವ್ರು ರೂಢಿ ಇದ್ದವ್ರಿಗಾದರೆ ಬೇಗ 2 ದಿನದಲ್ಲಿ ಮುಗಿಸ್ಬಿಡ್ತಾರೆ. ಇದನ್ನೆಲ್ಲ ಅಂದರೆ ರೂಢಿ ಇರ್ಲಿಕ್ಕಂದರೆ ನಾವು ಅವಾಗ ಟೈಮ್ ಪಾಸಿಗೆ ಹೆಣಿತೀವಿ, ಅಂದರೆ ಇದು 15 ಡೇಸ್ 1 ಮಂತ್ 1 ವರ್ಷನೂ ಕೂಡ ಹಿಡಿದ್ಬಿಡುತ್ತೆ. ಅಷ್ಟೊಂದು ಟಫ್ ಆಗಿರುತ್ತೆ ಇದು ಹೆಣ್ಕೆ ಹಾಕೊಳ್ಳೋದು. ಅಂದರೆ ಕೈಯೆಲ್ಲ ನೋವು ಬರುತ್ತೆ ಅಂತ ಹೇಳ್ತಾರೆ. ಇದು ನೋಡಿ, ಇದು ಅಂದರೆ ನಾವು ಪೂಜೆ ಮಾಡಿಸಿರ್ತೀವಲ್ವ, ತೆಂಗಿನಕಾಯಿ ಅದೆಲ್ಲ ಇಡ್ಲಿಕ್ಕಂತ ಮಾಡಿಸಿರೋದು, ಅಥವಾ ಮಡಿಕೆಗಳನ್ನು ಆ ಥರ ಹ್ಯಾಂಗ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ಕೂಡ ಹೆಣಿಸಿದ್ದಾರೆ. ಇದು 2 ಸೆಟ್ ಹೆಣಿಸಿದ್ದಾರೆ, 1 ಸೆಟ್ನ ಹೆಣಿಸಿದ್ದಾರೆ. ಇದು ತುಂಬ ಚೆನ್ನಾಗಿದೆ ಡಿಸೈನ್, ನೋಡಬಹುದು ನೀವು. ಇದು ವಯರಲ್ಲಿ ಹೆಣಿಸಿರೋದು. ಅಂದರೆ ಈ ಡಿಸೈನ್ ಗೊತ್ತಿರೋರಿಗೆ, ಇದು ಯಾವ ಡಿಸೈನ್ ಹೆಣಿತಿರ್ತಾರಲ್ವ ಅವ್ರಿಗೆ ಗೊತ್ತಿರುತ್ತೆ ಯಾವ ಡಿಸೈನ್ ಅಂತ. ಇದೊಂದು ನೋಡಿ, ಅಂದರೆ ಎಡಿ ಮೇಲೆ, ಅಂದರೆ ನಾವು ಎಡಿಯದು ಒಯ್ತೀವಲ್ವ ದೇವರಿಗೆ, ಅದ್ರ ಮೇಲೆ ಮುಚ್ಚೋದಕ್ಕಂತ ದೊಡ್ಡದು ಕೂಡ ಹೆಣಿಸಿದ್ವಿ, ಚಿಕ್ಕದು ಕೂಡ ಹೆಣಿಸಿದ್ವಿ. ಚಿಕ್ಕದು ದೇವ್ರ ಮನೇಲಿ ಇರೋದ್ರಿಂದ ತೋರಿಸೋಕ್ಕಾಗಿಲ್ಲ, ದೊಡ್ಡದನ್ನು ತೋರಿಸ್ತಾ ಇದ್ದೀನಿ ನೋಡಿ. ದೊಡ್ಡದನ್ನು ಈ ಥರ ಗುಲಾಬಿ ಹೂ ಥರ ಹಾಕ್ಬಿಟ್ಟು ಚೆನ್ನಾಗಿ ಹೆಣಿಸಿದ್ದಾರೆ. ಅದನ್ನು ಕೂಡ 2 ಹೆಣಿಸಿದ್ದೆ ಈ ಥರ ನಾನು. ಅಂದರೆ 2, ಒಂದು ಚಿಕ್ಕದಿರಲಿ ಒಂದು ದೊಡ್ಡದಿರಲಿ ಅಂತ 2 ಥರ ಎಣಿಸಿದ್ದೆ. ಅಂದರೆ ಜಾಸ್ತಿ ತೊಗೊಂಡು ಹೋಗಬೇಕಿದ್ರೆ ದೊಡ್ಡ ತೊಗೊಂಡು ಹೋಗಿ ಬರುತ್ತೆ, ಚಿಕ್ಕದು ಏನಾರ ಸ್ವಲ್ಪನೇ ತೊಗೊಂಡು ಹೋಗ್ಬೇಕು ಎಡಿಯೋದು ಅಂತಂದರೆ ಸಣ್ಣದು ತೊಗೊಂಡು ಹೋದ್ರೆ ಆಯಿತು ಅಂತ ಚಿಕ್ಕದನ್ನು ಕೂಡ ಹೆಣಿಸಿದ್ದೆ. 2 ಹೆಣಿಸಿದ್ಲು ನಮ್ಮಮ್ಮ. ನನಗೇನು ಐಡಿಯಾ ಇಲ್ಲ, ಇದು ಎಲ್ಲ ನಮ್ಮ ಅಮ್ಮನೇ ಹೆಣಿಸಿರೋದು ಹೇಳಿಬಿಟ್ಟು, ನಮ್ಮ ಅಕ್ಕ ನಮ್ಮ ಅಮ್ಮದ್ರು ಎಲ್ಲರೂ ಸೇರಿಬಿಟ್ಟೆ ಹೆಣಿಸಿರೋದು. ಇನ್ನೊಂದು ಬಾಗಿಲು ಪರ್ದೆಯನ್ನು ತೋರಿಸ್ತೀನಿ ನೋಡಿ. ಇದೊಂದು ಸಣ್ಣ ಬಾಗಿಲು ಪರ್ದ. ಇದು ಈ ಥರ ಇದು ಗುಲಾಬಿ ಹೂವು ಹಾಕಿಬಿಟ್ಟು ವೈಟ್ ದಾರ ಬರುತ್ತಲ್ವ, ಆ ದಾರದಲ್ಲಿ
ಬಾಕ್ಲಲ್ಲಿ ಹೆಣಿಸಿರೋದು. ಇದು ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಮ್ಮ ಬಾಕ್ಲಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೆಲ್ಲ 6 years ಆಯ್ತು ನೋಡಿ, ಇನ್ನೂ ಹೊಸದಾಗಿರೋ ಥರನೇ ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ. ಇದೆಲ್ಲ ಹಾಕಿಬಿಟ್ಟು ಅಂದರೆ ಅಂದರೆ ಯಾವುದಾದ್ರು ಜಾತ್ರೆ ಇದ್ದರೆ ಅಂದರೆ ಹಬ್ಬಗಳಿದ್ದರೆ ಅವಾಗ ಮಾತ್ರ ಹಾಕಿಬಿಟ್ಟು ವಾಶ್ ಮಾಡಿ ಇಟ್ಬಿಡ್ತಾರೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಕೂಡ ಮೇಂಟೈನ್ ಮಾಡ್ತಾರೆ ನಮ್ಮ ಅತ್ತೆ. ಆದರೆ ಗಲೀಜಾಗಲಿಕ್ಕೆ ಅದು ಬಿಡೋದಿಲ್ಲ. ಆದರೆ ಹಾಕಿರ್ತಾರಲ್ವ, ಗಲೀಜಾಗಿಬಿಟ್ರೆ ವಾಶ್ ಮಾಡಿ ಇಟ್ಬಿಡ್ತಾರೆ. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿರೋದು. ಇನ್ನೂ ಹೊಸದಾಗಿರೋ ಥರನೇ ಕಾಣ್ತಾ ಇದೆ ಅಲ್ವಾ. ಇದು 6 ವರ್ಷ ಮೇಲಾಯಿತು ಇವಾಗ ನಾವು ಯೂಸ್ ಮಾಡ್ತಾ ಬಂದು. ನೋಡಿ ಈ ಥರ ಡಿಸೈನ್ ಇದೆ. ಇದು ನನ್ನ ಮದುವೆಯಲ್ಲಿ ಹಾಕ್ಸಿರೋ ಹೆಣಿಕೆ ಸಾಮಾನುಗಳಾಗಿರ್ಬೋದು, ನನ್ನ ಮದುವೆ ಗಿಫ್ಟ್ಸ್ಗಳಾಗಿರ್ಬೋದು, ನಿಮಗೆ ಯಾವ ಥರ ಅನ್ನಿಸ್ತು? ಇಷ್ಟ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಇದೊಂಥರ ಹಾಕ್ಸಿದ್ವಿ. ಇದು ಅಂದರೆ ಹ್ಯಾಂಗಿಂಗ್ ಜೋಕಾಲಿ ಬರುತ್ತಲ್ವ, ಗೊಂಬೆಗಳನ್ನು ಹಾಕಲಿಕ್ಕೆ, ಅದೊಂದು ಕೂಡ ಹಾಕ್ಸಿದ್ವಿ. ಎಲ್ಲ ಥರ ಒಂದೊಂದು ಇರಲಿ ಅಂತ ಎಲ್ಲನೂ ಕೂಡ ಹಾಕ್ಸ್ಬಿಟ್ಟಿದ್ವಿ. ಒಂದೇ ಸಲ ಹಾಕ್ಸೋದಲ್ವ ಮದುವೆಗಂತ, ಅದಕ್ಕೋಸ್ಕರ ಇರಲಿ ಅಂದರೆ ಮನೆಯಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹಾಕ್ಸಿದ್ವಿ. ಈ ಥರ ಗೊಂಬೆನ ಇಟ್ಬಿಟ್ಟು ಇದು ಹ್ಯಾಂಗ್ ಮಾಡೋದು, ಅದನ್ನು ಕೂಡ ಒಂದು ಇರಲಿ ಅಂತಾನು ಕೂಡ ಹಾಕ್ಸಿದ್ವಿ. ನೋಡ್ಬೋದು ನನ್ನ ಮಗಳು ನನಗೆ ಆಟ ಆಡೋಕ್ಕೆ ಕೊಟ್ಬಿಡು ಅಮ್ಮ, ನನಗೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಅಂತಾನು ಕೇಳ್ತಾ ಇದ್ಲು. ಈ ಥರ ಕೆಳಗಡೆ ಸ್ಟೋನ್ಸ್ನ ಹಾಕಿದ್ವಿ, ದೊಡ್ಡ ಸ್ಟೋನ್ಸ್ ಮತ್ತು ರೌಂಡ್ ಬರುತ್ತಲ್ವ ಆ ಸ್ಟೋನ್ಸು ಕೂಡ ಹಾಕ್ಸಿದ್ದಾರೆ. ಈ ಥರ ಡೀಟೇಲ್ ಆಗಿ ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ನಿಮಗೆ ತೋರಿಸುವಾಗಲೇ ನಾನು ನೋಡ್ತಾ ಇರೋದು. ಈ ಥರ ಫ್ಲವರ್ಸ್ನು ಕೂಡ ಹಾಕಿಸಿ ಹೆಣಿಸಿದ್ದಾರೆ. ಇದನ್ನೆಲ್ಲ ವಯರಲ್ಲೇ ಹೆಣಿಸಿರೋದು ಅನಿಸುತ್ತೆ. ಮೇ ಬಿ ವಯರ್ ಅಂದರೆ ಸಾಫ್ಟ್ ವಯರ್ ಬರುತ್ತಲ್ವ, ಆ ವಯರಲ್ಲೇ ಹೆಣಿಸಿರೋದು ಇದು. ಇಷ್ಟೇ ನೋಡಿ ನನ್ನ ಮದುವೆಗೆ ನಾನು ಹೆಣಿಸಿರೋ ಹೆಣಿಕೆ ಸಾಮಾನುಗಳು. ಇದೆಲ್ಲ ತೋರಿಸಿದ್ದೀನಿ ಆಲ್ಮೋಸ್ಟ್ ನಾನು. ಹೆಣಿಕೆ ಸಾಮಾನುಗಳಾಗಿರ್ಬೋದು, ಗಿಫ್ಟ್ಸ್ಗಳು ಇನ್ನೂ ತುಂಬ ಇದೆ, ಎಲ್ಲೆಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ ನನಗೆ. ಅವೆಲ್ಲ ಸಿಕ್ಕಾಗ ನಾನು ತೋರಿಸ್ತಾ ಇರ್ತೀನಿ. ಇವೆಲ್ಲ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಅನಿಸಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.